ನಮಸ್ಕಾರ. ಪತ್ರ ರಾಜ್ಯ ಸರ್ಕಾರಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೌಕರನಾದ ನನಗೆ ಸರ್ಕಾರ ಕೈ ತುಂಬ ಸಂಬಳ ಕೊಡುತ್ತಿದ್ದರೂ ಕೂಡ ನಾನು ಅನ್ಯಾಯವಾಗಿ ಬಡವರ ಹೊಟ್ಟೆಯ ಮೇಲೆ ಹೊಡೆದು ತೆಗೆದುಕೊಳ್ಳುತ್ತಿರುವ ದುಡ್ಡಿಗೆ, ಮೋಸದ ದುಡ್ಡಿಗೆ, ಎಕ್ಸ್ಟ್ರಾ ದುಡ್ಡಿಗೆ, ನನ್ನ ಹೆಂಡರು ಮಕ್ಕಳಿಗೆ ನೆಕ್ಲೇಸು, ಚೈನು, ಅದು ಇದು ಮಾಡಿಸಿ ಬಟ್ಟೆ ಗಿಟ್ಟೆ ಒಡ ಉಡುಪುಗಳೆಲ್ಲವನ್ನು ಕೊಡಿಸಲಿಕ್ಕೆ ತೆಗೆದುಕೊಳ್ಳುತ್ತಿರುವ ದುಡ್ಡಿಗೆ ಕರ್ನಾಟಕದ ಜನರೆಲ್ಲ ಸೇರಿಕೊಂಡು ಅದಕ್ಕೆ ಲಂಚ ಎನ್ನುವ ಹೆಸರನ್ನಿಟ್ಟು ನಮ್ಮಂತ ನೌಕರರಿಗೆ ಅವಮಾನ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿಗಳೇ. ಆದ್ದರಿಂದ ದಯಾಳುಗಳಾದ ನಾವು ಆ ರೀತಿಯಲ್ಲಿ ತೆಗೆದುಕೊಳ್ಳುತ್ತಿರುವ ದುಡ್ಡಿಗೆ ಲಂಚ ಎನ್ನದೆ ಕಾಣಿಕೆ, ಪ್ರೇಮದ ಕಾಣಿಕೆ, ನೀ ಕೊಟ್ಟ ಕಾಣಿಕೆ ಎಂದು ಮರುನಾಮಕರಣವನ್ನ ಮಾಡಿ ತುರ್ತಾಗಿ ಅತಿ ಶೀಘ್ರವಾಗಿ ಸುತ್ತೋಲೆಯನ್ನ ಹೊರಡಿಸಿ ಇನ್ನು ಮುಂದೆ ಸರ್ಕಾರಿ ನೌಕರರು ತೆಗೆದುಕೊಳ್ಳುತ್ತಿರುವ ಎಕ್ಸ್ಟ್ರಾ ದುಡ್ಡಿಗೆ ಲಂಚ ಎನ್ನದೆ ಕಾಣಿಕೆ, ನೀ ಕೊಟ್ಟ ಕಾಣಿಕೆ ಎಂದು ಮರುನಾಮಕರಣವನ್ನ ಮಾಡಬೇಕೆಂದು ದಯಾಳುಗಳಾದ ತಮ್ಮಲ್ಲಿ ಮುಖ್ಯಮಂತ್ರಿಯವರೇ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಿಮಗೂ ಕೂಡ ಗೊತ್ತಿರಬಹುದು, ಲಂಚ ತೆಗೆದುಕೊಂಡಾಗ ಜನ ಬೈಯುತ್ತಿರುವ ಬೈಗಳವನ್ನ ಕೇಳಿಸಿಕೊಳ್ಳಲಿಕ್ಕೆ ಕಿವಿ ಎರಡು ಸಾಲುವುದಿಲ್ಲ. ನಮಸ್ಕಾರ. ಸಾಮಾನ್ಯವಾಗಿ ಲಂಚ ತೆಗೆದುಕೊಳ್ಳುವ ನಮ್ಮಂತ ನೌಕರರ ಚರ್ಮ ಸಾಮಾನ್ಯ ಚರ್ಮವಲ್ಲ, ಹಂದಿಯ ಚರ್ಮಕ್ಕಿಂತಲೂ ಗಟ್ಟಿಯಾಗಿರುತ್ತದೆ. ಸಾಮಾನ್ಯ ಮನುಷ್ಯನ ಚರ್ಮ ಒಂದು ಪದರದಿಂದ ಕೂಡಿದ್ದರೆ ಲಂಚ ತೆಗೆದುಕೊಳ್ಳುವ ನಮ್ಮಂತ ನೌಕರರ ಚರ್ಮ 32 ಪದರಗಳಿಂದ ಕೂಡಿ ಬಿಟ್ಟಿರುತ್ತದೆ. ಹಾಗಾಗಿ ಯಾರಾದರೂ ನಮ್ಮಂತ ನೌಕರರು ಲಂಚ ತೆಗೆದುಕೊಂಡು ಸಿಕ್ಕಿಬಿದ್ದಾಗ ಅಲ್ಲಿನ ಜನರು ಸೇರಿಕೊಂಡು ಅವರಿಗೆ ಕೆರವಿನಿಂದ, ಬೂಟಿನಿಂದ, ಮಚ್ಚಿನಿಂದ, ಅದಕ್ಕೆ ಹೇಸಿಗೆ ಮಣ್ಣು, ಎಮ್ಮಣ್ಣು ಎಲ್ಲವನ್ನು ಸೇರಿಸಿ ಹೊಡೆಯುತ್ತಿದ್ದರೂ ಕೂಡ ಕಿಂಚಿಂತೂ ನಮ್ಮ ಮುಖದಲ್ಲಿ ಸ್ಮೈಲೇ ಇರುತ್ತದೆ. ಒಬ್ಬ ಅಪ್ಪನಿಗೆ ಹುಟ್ಟಿದ ಮನುಷ್ಯ ಮಾಡಿದ ಕೆಲಸ ಇದು ಅಲ್ಲ ಎಂದು ಗೊತ್ತಿದ್ದರೂ ಕೂಡ ನಾವು ಗರ್ವದಿಂದ ಇರುತ್ತೇವೆ. ಯಾಕೆಂದರೆ ಚರ್ಮ, ಅಂತ ಚರ್ಮವನ್ನ ದೇವರು ನಮಗೆ ಆಶೀರ್ವಾದ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಲಂಚ ತೆಗೆದುಕೊಳ್ಳುವಾಗ ನೀವು ನಮ್ಮ ಅಕ್ಕ, ತಂಗಿ, ಹ್ಯಾಂಡ್ರು, ಮಕ್ಕಳು ಯಾರಿಗೆ ಹೋಲ್ಸೇಲ್ ಆಗಿ ಚಾಕರಿಸಿ ಉಗಿದರೂ ಕೂಡ ನಾವು ಸ್ವಲ್ಪವೂ ಕೂಡ ಅಂಜುವುದಿಲ್ಲ, ಅಳುಕುವುದಿಲ್ಲ. ಮಾನ ಮರ್ಯಾದೆ ಎಂದರೇನು ಎಂಬುದು ನಮಗೆ ಹೊಟ್ಟೆನಿಂದೇ ಬಂದಿರುವುದಿಲ್ಲ. ಅದಕ್ಕಾಗಿ ನಾವು ಒಂದು ಸಿಗ್ನೇಚರ್ ಮಾಡಿದರೂ ಕೂಡ ಭಿಕ್ಷುಕರಿಗಿಂತ ಕಡಿಯಾಗಿ ಕೈ ಒಡ್ಡುವುದನ್ನು ಬಿಡುವುದಿಲ್ಲ. ಈಗ ನೀವು ಇಲ್ಲ ಸಾರ್ ಎಂದರೆ ಇಲ್ಲ ಸಾರ್ ನೀವು 8 ಅಣೆನಾದ್ರೂ ಕೊಡಬೇಕು ಸಾರ್. ಈ 8 ಅಣೆ ತಗೊಂಡೋಗಿ ನಮ್ಮ ಹೆಂಡತಿಗೆ ಟಿಕ್ಕಳಿ ಕೊಡಿಸಬೇಕು ಸಾರ್ ಅಂತ ಕಿತ್ತುಕೊಂಡು ಬಿಡುತ್ತೇವೆ. ಅಷ್ಟು ಮಾನಗೆಟ್ಟ ಮಾನವರು ನಾವು. ನಮಗೆ ಅತಿ ಮಾನಗೆಟ್ಟ ಮಾನವರೆಂಬ ಪ್ರಶಸ್ತಿಯನ್ನು ಕೊಡಬೇಕು ನೀವು. ಸರ್ಕಾರದವರು ಆಗಲಿ ಸಾರ್ವಜನಿಕರಾಗಲಿ ನೀವು ಕೊಡುತ್ತಿಲ್ಲ, ಕೊಟ್ಟು ಬಿಡಿ. ಅತಿ ಮಾನಗೆಟ್ಟ ಸರ್ಕಾರಿ ನೌಕರ ಎನ್ನುವ ಹಣೆಪಟ್ಟವನ್ನು ಕಟ್ಟಿಕೊಂಡು ಬೋರ್ಡಿಗೆ ಒಂದು ಪ್ರಶಸ್ತಿಯನ್ನು ಹಾಕಿಕೊಳ್ಳುತ್ತೇವೆ. ಕೊಡಿಸಿರಿ ಮತ್ತು ನಮ್ಮನ್ನು ಬೆಳೆಸಿರಿ. ಡುಪ್ಲೆಕ್ಸ್ ಮನೆ ಕಟ್ಟಿಸಿಕೊಳ್ಳಲಿಕ್ಕೆ ಬೆಳೆಸಿರಿ, ಕಾರು ತೆಗೆದುಕೊಳ್ಳಲಿಕ್ಕೆ ಬೆಳೆಸಿರಿ. ಆ ಮಟ್ಟಕ್ಕೆ ನಮ್ಮನ್ನು ಬೆಳೆಸಲಿಕ್ಕಾದರೂ ದುಡ್ಡನ್ನು, ಲಂಚವನ್ನು ನೀವು ಕೊಡುತ್ತಲೇ ಇರಿ. ಕಾಟ ಅಲ್ಲ ಟಾಟಾ, ಬಾಯ್ ಬರ್ತೀನಿ.